ಶ್ರೀಕೃಷ್ಣನ ಮಾಂತ್ರಿಕ ಈರುಳ್ಳಿ ಬೇಳೆ. ಒಂದು ಊರಿನಲ್ಲಿ ಕನಕ ಅನ್ನುವ ಒಬ್ಳು ಆಕೆ ಇದ್ಲು. ಪಾಪ ಕನಕಳ ಗಂಡ ತೀರ್ಕೊಂಡಿದ್ರಿಂದ ಅವಳೊಬ್ಳೆ ತುಂಬಾನು ಕಷ್ಟಪಡ್ತಾ ಇದ್ಲು. ಅವಳ ಅತ್ತೆ ಮನೋಹರಿ ಯಾವಾಗ ನೋಡಿದ್ರು ಕನಕನ ಏನಾದ್ರೂ ಒಂದು ಹೇಳಿ ಹಿಂಸಿಸ್ತಾನೆ ಇದ್ಲು. ಕನಕಳಿಗೆ ಒಬ್ಳು ಮಗಳು ಇದ್ಲು. ಅವಳ ಹೆಸರು ಮೀರಾ. ಕನಕ ಮೀರನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅಂದ್ಕೊಂಡ್ಲು. ನನ್ನ ಮಗ ಮಾತ್ರ ಇದ್ದಿದ್ರೆ ಇವತ್ತು ಪರಿಸ್ಥಿತಿ ಎಷ್ಟೊಂದ್ ಚೆನ್ನಾಗಿರ್ತಿತ್ತು. ಇದ್ರಿಂದ ನನ್ನ ಅದೃಷ್ಟ ಎಲ್ಲ ಹೋಗ್ಬಿಡ್ತು. ನನ್ ಸೊಸೆ ಇದ್ದಾಳೆ ಅಲ್ವಾ, ಅವಳನ್ನ ನೋಡೋದೇ ಇಲ್ಲ. ಅವಳು ಯಾವಾಗ್ಲೂ ಅವಳ ಬಗ್ಗೆ ಅವಳ ಮಗಳ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತಿರೋದು. ಹಾಗಂತ ಮನೋಹರಿ ಅವಳ ಗೆಳತಿಯಾದ ಭಾಗ್ಯಳ ಹತ್ತಿರ ತನ್ನ ಸೊಸೆಯ ಬಗ್ಗೆ ಮಾತಾಡ್ತಿದ್ಲು. ನಿನ್ನ ಸೊಸೆ ಬಂದ ಸಮಯದಿಂದ ನಿನ್ ಮನೆಯಲ್ಲಿ ಅಪಶಕುನನೇ ನಡೀತಾ ಇದೆ. ನಿನ್ನ ಸೊಸೆ ಒಂದೇ ಸಲ ನಿನ್ ಮಗನನ್ನೇ ನುಂಗೇ ಬಿಟ್ಲು. ಅದಕ್ಕಿಂತ ಮಿಗಿಲಾದ ಅಶುಭ ಏನಿದೆ ಹೇಳು? ಹೌದೌದು, ನೀನ್ ಹೇಳೋದೇನೋ ನಿಜಾನೇ. ಈ ಕನಕ ಬಂದ ದಿನಗಳಿಂದಾನೇ ಹೀಗೆ ನಡೀತಿರೋದು. ನೀನು ಕೂಡ ಸ್ವಲ್ಪ ಹುಷಾರಾಗಿರು. ನಿನ್ನ ಸೊಸೆಯ ಅಪಶಕುನದಿಂದ ನಿನಗೂ ಕೂಡ ಏನಾದ್ರೂ ಆಗ್ಬೋದು. ಹಾಗಂತ ಹೇಳಿ ಭಾಗ್ಯ ಅಲ್ಲಿಂದ ಅವಳ ಮನೆಗೆ ಹೋದ್ಲು. ಈ ಕಡೆ ಮನೋಹರಿಗೆ ಕೋಪ ಬಂತು. ತಕ್ಷಣ ಅವಳು ಕನಕ ಹತ್ರ ಹೋಗಿ ಈ ರೀತಿ ಹೇಳಿದ್ಲು. ನಿನ್ನಿಂದನೇ ನನ್ ಮಗ ಸತ್ತೋಗ್ಬಿಟ್ಟ. ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೂಡ ನಿನ್ನ ಮದ್ವೆ ಮಾಡ್ಕೊಂಡ್ ಕರ್ಕೊಂಬಂದ. ಅದ್ರಿಂದ ಅವನ ಜೀವನನೇ ಹಾಳಾಗ್ಬಿಡ್ತು. ಇವಾಗ ಅವನೇ ನಮ್ನ ಬಿಟ್ಟು ಹೋಗ್ಬಿಟ್ಟ. ಏನಜ್ಜಿ, ಏನ್ ಮಾತಾಡ್ತಾ ಇದ್ದೀರಾ? ಅಮ್ಮ ಅಪ್ಪನ ಏನ್ ಮಾಡಿದ್ರು? ಅಪ್ಪನಿಗೇನಾದ್ರೂ ಕಷ್ಟ ಕೊಟ್ರಾ? ಇಲ್ಲ ತಾನೇ? ಅಪ್ಪ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು, ಅಮ್ಮ ಕಾರಣದಿಂದ ತೀರ್ಕೊಂಡಿಲ್ಲ. ನೋಡ್ದ ಈ ಹುಡುಗಿ ಇಷ್ಟೊಂದು ಸಣ್ಣದಾಗಿ ಇಟ್ಕೊಂಡು ಧ್ವನಿ ಜಾಸ್ತಿ ಮಾಡಿ ನನ್ ಜೊತೆ ಮಾತಾಡ್ತಿದ್ದಾಳೆ. ಇಲ್ ನೋಡು, ಇನ್ ಮುಂದೆ ನೀನು ಸ್ಕೂಲಿಗೇನೆ ಹೋಗ್ಬಾರ್ದು. ಇಲ್ಲ ಅಜ್ಜಿ, ನಾನು ಸ್ಕೂಲಿಗೆ ಹೋಗ್ಬೇಕು, ನಾನು ಓದ್ಬೇಕು. ಇಲ್ ನೋಡು, ನನಗೆ ವಯಸ್ಸಾಗಿದೆ, ನನ್ನಿಂದ ಕೆಲ್ಸಕ್ಕೆಲ್ಲ ಹೋಗಕ್ಕಾಗಲ್ಲ. ಇವಾಗ ವಯಸ್ಸಲ್ಲಿರೋದು ನಿಮ್ಮಮ್ಮ ಮಾತ್ರ. ಇವಾಗ ಅವಳನ್ನ ಕೆಲ್ಸಕ್ಕೆ ಕಳ್ಸೋಣ ಅಂದ್ರೆ ಅವಳು ಗಂಡ ಸತ್ತೋಗಿ ಇದ್ದಾಳೆ. ಈ ಸಮಯದಲ್ಲಿ ಅವಳನ್ನ ಹೊರಗೆ ಕಳ್ಸಕ್ಕಾಗಲ್ಲ. ಅದ್ರಿಂದ ನೀನೇ ಕೆಲ್ಸಕ್ಕೆ ಹೋಗ್ಬೇಕು. ನೀನು ಸಣ್ಣ ಮಗು ಆದ್ರೂ ಕೂಡ ನೀನೇ ಕೆಲ್ಸಕ್ಕೆ ಹೋಗಿ ದುಡ್ಕೊಂಡ್ ಬರ್ಬೇಕು. ಇಲ್ಲ ಅತ್ತೆ, ನಾನ್ ಮೀರನ ಕೆಲ್ಸಕ್ಕೆ ಕಳ್ಸೋದಿಲ್ಲ. ಅವಳಿಗೆ ಓದುವಂತಹ ವಯಸ್ಸು. ಅವಳು ಈ ವಯಸ್ಸಲ್ಲೇ ಕಷ್ಟಪಟ್ಟು ಓದಿದ್ರೆ ಮಾತ್ರ ಜೀವನದಲ್ಲಿ ಚೆನ್ನಾಗಿರಕ್ಕೆ ಸಾಧ್ಯ. ಮತ್ತೆ ನಮ್ಮ ಹಸಿವಲ್ಲ ಹೇಗೆ ತೀರುತ್ತೆ? ನೀನು ಕೂಡ ನಿನ್ ತಾಯಿ ಮನೆಯಿಂದ ಏನೂ ತರ್ಲಿಲ್ಲ. ಹೀಗೆ ಮುಂದುವರೆದ್ರೆ ನಾವು ಹಸಿವಲ್ಲಿ ಸಾಯ್ಬೇಕಾಗುತ್ತೆ. ನೀವೇನು ಚಿಂತೆ ಮಾಡ್ಬೇಡಿ ಅತ್ತೆ, ನಾನು ಏನಾದ್ರೂ ಕೆಲ್ಸಕ್ಕೆ ಹೋಗ್ತೀನಿ. ನಿನಗೆ ಯಾರೇ ಕೆಲ್ಸ ಕೊಡ್ತಾರೆ? ನೀನೊಬ್ಳು ವಿಧವೆ. ನೀನು ಎದ್ರಲ್ಲಿ ಓದ ತಕ್ಷಣ ಜನ ನಿನ್ನ ಮುಖ ನೋಡ್ಬೇಕು ಅಂತ ಹೋಗ್ಬಿಡ್ತಾರೆ. ಅಂತದ್ರಲ್ಲಿ ನಿಂಗ್ ಕೆಲ್ಸ ಕೊಡ್ತಾರಾ? ಹಾಗೆ ಮನೋಹರಿ ಕನಕ ಹತ್ತಿರ ಹೇಳಿದ್ಲು. ಆದ್ರೆ ಕನಕ ಅಂತೂ ಮೀರನ ಕೆಲ್ಸಕ್ಕೆ ಕಳಿಸ್ಲೇಬಾರ್ದು ಅಂತ ನಿರ್ಧಾರ ಮಾಡಿದ್ಲು. ಕನಕ ಶ್ರೀಕೃಷ್ಣನ ಭಕ್ತೆಯಾಗಿದ್ಲು. ಅವಳಿಗೆ ಯಾವಾಗ ಏನೇ ಕಷ್ಟ ಬಂದ್ರೂ ಸರಿ, ಅವಳ ಮನೆಯಲ್ಲಿರುವ ಕೃಷ್ಣನ ವಿಗ್ರಹದ ಮುಂದ್ಗಡೆ ಕೂತ್ಕೊಂಡು ಅಳುತ್ತೆ ತನ್ನ ಕಷ್ಟವನ್ನೆಲ್ಲ ಅವಳು ಹೇಳ್ಕೊಳ್ತಾ ಇದ್ಲು. ಏನು ಕೃಷ್ಣ ಇದು? ನನ್ ಜೀವನ ಈ ರೀತಿ ಆಗೋಯ್ತು. ಚಿಕ್ಕ ವಯಸ್ಸಲ್ಲೇ ನಮ್ ತಂದೆನ ಕಳ್ಕೊಂಡೆ. ನಮ್ಮಮ್ಮ ನನ್ನ ಎಷ್ಟೋ ಕಷ್ಟಪಟ್ಟು ಬೆಳೆಸಿ ಮದ್ವೆ ಮಾಡಿದ್ರು. ನನ್ನ ಗಂಡ ಕೂಡ ತೀರ್ಕೊಂಡ್ರು. ಇವಾಗ ನನ್ನ ಮಗುವನ್ನು ಸಾಕ್ಬೇಕಾದ ಜವಾಬ್ದಾರಿ ನನ್ನ ಮೇಲಿದೆ. ದಯವಿಟ್ಟು ನನಗೆ ಏನಾದ್ರೂ ಒಂದು ಕೆಲಸ ಸಿಗುವ ರೀತಿ ಮಾಡು ಸ್ವಾಮಿ. ಹಾಗಂತ ಕನಕ ಶ್ರೀಕೃಷ್ಣನ ಹತ್ರ ಅಳುತ್ತಾ ಬೇಡ್ಕೊಂಡ್ಲು. ಹೀಗಿರುವಾಗ ಮರುದಿನ ಬೆಳಿಗ್ಗೆನೆ ಎದ್ದು ಮೀರಾನ ಸ್ಕೂಲಲ್ಲಿ ಬಿಡೋದಕ್ಕೋಸ್ಕರ ಕನಕ ಹೋದ್ಲು. ಇಲ್ಲಿ ನೋಡಮ್ಮ ಮೀರಾ, ನೀನು ಸ್ಕೂಲಿಗೆ ಹೋಗು. ನಾನು ಎಲ್ಲಾದ್ರೂ ನನಗೆ ಕೆಲಸ ಸಿಗುತ್ತಾ ಅಂತ ಹುಡ್ಕೊಂಡು ಬರ್ತೀನಿ. ಹಾಗಂತ ಹೇಳಿದಾಗ ಮೀರಾ ಸರಿ ಅಂತ ಅವಳು ಕ್ಲಾಸ್ ರೂಮ್ಗೆ ಹೋದ್ಲು. ಈ ಕಡೆ ಕನಕ ಊರಲ್ಲಿ ಎಲ್ಲಾ ಕಡೆನೂ ತಿರುಗಾಡಿ ಎಲ್ಲರ ಹತ್ರನೂ ಕೆಲ್ಸ ಕೇಳ್ತಾ ಇದ್ಲು. ನೋಡಿ, ಪ್ರಸ್ತುತ ನಾನು ತುಂಬಾ ಕಷ್ಟದಲ್ಲಿದ್ದೀನಿ. ನನಗೆ ಏನಾದ್ರೂ ಕೆಲ್ಸ ಇದ್ರೆ ಕೊಡಿ. ಯಾವ ಕೆಲ್ಸ ಆದ್ರೂ ಮಾಡ್ಲಿಕ್ಕೆ ಸಿದ್ಧವಾಗಿದ್ದೀನಿ. ನೀನು ಆ ಮನೋಹರಿ ಸೊಸೆ ತಾನೆ? ಅಂದ್ರೆ ಮೊನ್ನೆ ತಾನೆ ನಿನ್ ಗಂಡ ತೀರ್ಕೊಂಡಿದ್ದು. ನಿನ್ನ ಮಾತ್ರ ಕೆಲ್ಸಕ್ಕೆ ಅಂಗಡಿಯಲ್ಲಿ ಇಟ್ಕೊಂಡ್ರೆ ಅಷ್ಟೇ ಮತ್ತೆ ಸಂಗತಿ. ಯಾರು ಕೂಡ ಅಂಗಡಿಗೇನೆ ಬರೋದಿಲ್ಲ. ನೀನು ಒಬ್ಳು ಅಪಶಕುನ ನಿನ್ನ ಅಂಗಡಿಯಲ್ಲಿ ಇಟ್ಕೊಂಡ್ರೆ ವ್ಯಾಪಾರ ಆಗುತ್ತಾ? ನೀನು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ನಿಂತಿದ್ರೆ ಕಸ್ಟಮರ್ ಎಲ್ಲ ಹಾಗೆ ತಿರುಗಿ ಹೋಗ್ಬಿಡ್ತಾರೆ. ಹಾಗಂತ ಅಂಗಡಿಯವರು ಹೇಳಿದನ್ನ ಕೇಳಿ ಪಾಪ ಕನಕ ತುಂಬಾನು ಬೇಜಾರ್ ಮಾಡ್ಕೊಂಡ್ಲು. ಅವಳು ಅದೇ ಚಿಂತೆಯಲ್ಲಿ ಒಂದು ಮರದ ಕೆಳಗಡೆ ಹೋಗಿ ಕೂತ್ಕೊಂಡ್ಲು. ಶ್ರೀಕೃಷ್ಣ, ನನಗೆ ಸಹಾಯ ಮಾಡಿ. ನಾನು ನಿಮ್ಮ ಸಹಾಯಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಹಾಗೆ ಕನಕ ಶ್ರೀಕೃಷ್ಣನ ಹತ್ತಿರ ತುಂಬಾನೇ ಬೇಜಾರಿಂದ ಬೇಡ್ಕೊಳ್ತಾ ಇದ್ಲು. ಆವಾಗ್ಲೇ ಒಬ್ಬ ವ್ಯಕ್ತಿ ನೋಡಕ್ಕೆ ತುಂಬಾನು ಅಂದವಾಗಿದ್ದ. ಅವನೊಂದು ತರಕಾರಿ ಗಾಡಿನ ತಳ್ಕೊಂಡು ಕನಕ ಹತ್ತಿರ ಬಂದ. ಇಲ್ಲಿ ನೋಡಮ್ಮ, ತರಕಾರಿ ತಗೊಳ್ತೀರಾ? ನನ್ನ ಜೊತೆ ತಾಜಾ ತರಕಾರಿಗಳಿದೆ.
ಬೇಡ, ನನಗೆ ಏನೂ ಬೇಡ. ಅಯ್ಯೋ, ಹಾಗೆ ಬೇಡ ಅಂತ ಹೇಳಿದ್ರೆ ಹೇಗೆ? ಒಂದ್ಸಲ ನನ್ನ ಹತ್ರ ಇರುವ ತರಕಾರಿಯನ್ನು ನೋಡಿದ್ರೆ ನೀವು ಬೇಡ ಅಂತ ಹೇಳೋದಿಲ್ಲ. ನನ್ನ ಜೊತೆ ತಾಜಾ ತರಕಾರಿಗಳಿದೆ. ಅಯ್ಯೋ, ನನಗೆ ಏನು ಬೇಡ ಅಂತ ಹೇಳ್ದೆ ತಾನೆ. ನನ್ನ ಕೈಯಲ್ಲಿ 1 ರೂಪಾಯಿನೂ ಇಲ್ಲ. ನನ್ನ ಜೊತೆ 1 ರೂಪಾಯಿ ಕೂಡ ಹಣ ಇಲ್ಲ. ನನ್ನ ಜೊತೆ ದುಡ್ಡು ಇದ್ದಿದ್ರೆ ನಾನು ಉಪ್ಪಿನಕಾಯಿ ತಗೊಳ್ತಿದ್ದೆ. ಓಹೋ, ಅದ ಸಂಗತಿ. ಆದರೂ ಪರವಾಗಿಲ್ಲ, ಈ ತರಕಾರಿಯನ್ನು ತಗೊಂಡೋಗಿ ಮನೆಯಲ್ಲಿ ಆರಾಮವಾಗಿ ಅಡಿಗೆ ಮಾಡಿ. ನಿಮ್ಮ ಜೊತೆ ಹಣ ಇರಬೇಕಾದ್ರೆ ನನಗೆ ಕೊಡಿ. ಯಾರು ನೀವು? ನಾನು ಇದುವರೆಗೆ ನಿಮ್ಮನ್ನ ನೋಡಲೇ ಇಲ್ಲ. ನನ್ನ ಕೂಡ ನೀವು ನೋಡಿರಕ್ಕೆ ಇಲ್ಲ. ನನ್ನ ಹೆಸರು ಏನು ಅಂತ ಕೂಡ ನಿಮಗೆ ಗೊತ್ತಿಲ್ಲ. ಹಾಗಿರುವಾಗ ನನ್ನ ನಂಬಿ ತರಕಾರಿ ಕೊಡ್ತೀರಾ? ಅರೆ, ನಿಮಗೆ ನನ್ನ ಗೊತ್ತಿಲ್ಲದೆ ಇರ್ಬೋದು. ನನಗೆ ನಿಮ್ಮನ್ನ ಚೆನ್ನಾಗಿ ಗೊತ್ತು. ನಿಮ್ಮ ದುಃಖ ಏನು, ನಿಮ್ಮ ಕಷ್ಟ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅರೆ, ನಿಮ್ಮನ್ನ ನೋಡಿದಾಗಲೇ ನಿಮ್ಮ ಕಷ್ಟ ಗೊತ್ತಾಗ್ತಾ ಇದೆ. ನಿಮ್ಮಂಥವರಿಗೆ ಸಹಾಯ ಮಾಡಿದ್ರೆ ಆ ದೇವರು ನನಗೆ ಸಹಾಯ ಮಾಡ್ತಾರೆ. ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ. ಈಗೋ ನನ್ನ ಜೊತೆ ಇರುವ ತರಕಾರಿಯಲ್ಲಿ ಸ್ವಲ್ಪ ಕೊಡ್ತೀನಿ. ಇದನ್ನು ತಗೊಂಡೋಗಿ ಮನೆಯಲ್ಲಿ ಆರಾಮವಾಗಿ ಅಡಿಗೆ ಮಾಡಿ. ಹಾಗೆ ಆ ವ್ಯಕ್ತಿ ಅವನ ಹತ್ರ ಇರುವ ತರಕಾರಿಗಳಲ್ಲಿ ಸ್ವಲ್ಪ ತರಕಾರಿಗಳನ್ನ ತೆಗೆದು ಒಂದು ಚೀಲದಲ್ಲಿ ಹಾಕಿ ಆ ಚೀಲನ ಕನಕ ಹತ್ರ ಕೊಟ್ಟ. ಆಮೇಲೆ ಕನಕ ಆ ತರಕಾರಿನ ಮನೆಗೆ ತಗೊಂಡ್ ಬಂದ್ಲು. ಏನೋ ಕೆಲ್ಸಕ್ಕೆ ಸೇರ್ಕೊಳ್ತೀನಿ ಅಂತ ಹೋದೆ, ಇವಾಗ ಏನೋ ಮೂಟೆನ ತಂದಿದೀಯಾ? ಇರೋ, ಆ ಮೂಟೆಯಲ್ಲೇನಿದೆ? ತರಕಾರಿ ಇದೆ ಅತ್ತೆ, ಅಡಿಗೆ ಮಾಡ್ಲಿಕ್ಕೆ ತರಕಾರಿ ಬೇಕು ಅಂತ ನಾನು ತಗೊಂಬಂದೆ. ಆವಾಗ್ಲೇ ಮೀರನು ಸ್ಕೂಲಿಂದ ಮನೆಗ್ ಬಂದ್ಲು. ತಾಯಿ ಕೈಯಲ್ಲಿರುವ ಚೀಲನ ನೋಡಿ ಆಶ್ಚರ್ಯಪಟ್ಲು. ಅಮ್ಮ, ಆ ಬ್ಯಾಗಲ್ಲಿ ಏನಿದೆ? ಈ ಬ್ಯಾಗಲ್ಲಿ ತರಕಾರಿ ಇದೆ. ಹಾಗಂತ ಹೇಳಿ ಕನಕ ಆ ಚೀಲದಲ್ಲಿದ್ದ ತರಕಾರಿಗಳನ್ನ ಕೆಳಗೆ ಹಾಕಿದ್ಲು. ಅದರಲ್ಲಿ ಕೆಲವು ಟೊಮೆಟೊಗಳು, ಬದನೆಕಾಯಿಗಳು, ಸೋರೆಕಾಯಿಗಳು, ಬೆಂಡೆಕಾಯಿಗಳು ಇತ್ತು. ಹಾಗೇನೆ ಅದರಲ್ಲಿ ಇದ್ದಿದ್ದು ಒಂದೇ ಒಂದು ಈರುಳ್ಳಿ ಮಾತ್ರ. ಅದನ್ನು ನೋಡಕ್ಕೆ ಬೇರ್ ಬಂದಿತ್ತು, ಹಾಗೇನೆ ಚಿಗುರು ಕೂಡ ಬಂದಿತ್ತು. ಕೇವಲ ಒಂದೇ ಒಂದು ಈರುಳ್ಳಿ ಮಾತ್ರ ಇದೆ. ಅದು ಮಾತ್ರ ಅಲ್ಲದೆ ಈರುಳ್ಳಿಗೆ ಮೊಳಕೆ ಬಂದಿದೆ. ಅಮ್ಮ, ಈ ಈರುಳ್ಳಿನ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ಕೊಡಿ ಅಮ್ಮ, ನಾನ್ ತಗೊಂಡೋಗ್ತೀನಿ. ನಾವು ಹೊರಗೆ ಹೋಗೋಣ. ಹಾಗಂತ ಹೇಳಿ ಕನಕ ಅವಳ ಮಗಳು ಮೀರಾನ ಮನೆ ಹಿಂದ್ಗಡೆ ಇರುವ ತೋಟಕ್ಕೆ ಕರ್ಕೊಂಡು ಹೋದ್ಲು. ಆಮೇಲೆ ಆ ಈರುಳ್ಳಿನ ತುಂಡಾಗಿ ಕಟ್ ಮಾಡಿ ಅದನ್ನ ಅಲ್ಲೇ ಹೂತಾಕಿಟ್ಲು. ನಾವು ಈ ಜಾಗದಲ್ಲಿ ನೀರನ್ನು ಹಾಕ್ತಾ ಇದ್ರೆ ಸ್ವಲ್ಪ ದಿನದಲ್ಲೇ ಇಲ್ಲಿ ಈರುಳ್ಳಿ ಬರುತ್ತೆ. ನಾವು ಮಾತ್ರ ಚೆನ್ನಾಗಿ ವ್ಯವಸಾಯ ಮಾಡಿದ್ರೆ ನಮಗೂ ಕೂಡ ಒಳ್ಳೆ ಲಾಭನೇ ಬರುತ್ತೆ. ಹಾಗಂತ ಕನಕ ಮೀರಾ ಹತ್ರ ಹೇಳಿದ್ಲು. ಆಮೇಲೆ ಅವಳು ತಗೊಂಡ್ ಬಂದ ತರಕಾರಿಗಳಿಂದ ಅಡಿಗೆ ಮಾಡಿ ಅವಳು ಮೀರಾಗೆ ಊಟ ಕೊಟ್ಲು. ಆಮೇಲೆ ಅವರೆಲ್ಲರೂ ಕೂಡ ಊಟ ಮಾಡಿ ಆ ದಿನ ಮಲಗಿ ನಿದ್ರೆ ಮಾಡಿದ್ರು. ಮರುದಿನ ಬೆಳಿಗ್ಗೆನೆ ಕನಕ ಎದ್ದು ತಯಾರಾಗಿ ಪುನಃ ಊರೊಳಗಡೆ ಕೆಲಸ ಹುಡ್ಕೊಂಡು ಅವಳು ಹೋದ್ಲು. ಎಷ್ಟು ಹುಡುಕಾಡಿದ್ರು ಯಾರೂ ಕೆಲಸ ಕೊಡ್ತಾ ಇಲ್ಲ. ನಿನ್ನೆ ಒಬ್ರು ಕರುಣಾಮಯಿ ನನ್ಗೆ ತರಕಾರಿನ ಕೊಟ್ಟೋದ್ರು. ಪ್ರತಿದಿನ ಹಾಗೇನೆ ನಡೆಯೋದಿಲ್ಲ ಅಲ್ವಾ? ನಾನು ಯಾವ್ದಾದ್ರೂ ಒಂದು ಕೆಲಸನ ಹುಡುಕೋತೀನಿ. ಹಾಗೆ ಬೇಜಾರ್ ಮಾಡ್ಕೊಳ್ತಾ ಇದ್ದ ಕನಕ ಹತ್ತಿರ ಪುನಃ ಆ ವ್ಯಕ್ತಿ ಬಂದ. ನೀವಾ? ನನ್ನನ್ನು ಕ್ಷಮಿಸಿ, ನಿಮ್ಗೆ ಕೊಡ್ಲಿಕ್ಕೆ ನನ್ ಜೊತೆ ಇವಾಗ ಹಣ ಇಲ್ಲ. ಅಯ್ಯೋ, ನಾನು ಹಣಕ್ಕೋಸ್ಕರ ಬರಲಿಲ್ಲಮ್ಮ. ಅಂದಾಗೆ ತರಕಾರಿ ಹೇಗಿದೆ? ತರಕಾರಿಗಳು ತುಂಬಾನೇ ರುಚಿಯಾಗಿದೆ. ಅದ್ರಲ್ಲೂ ನೀವು ಕೊಟ್ಟ ಈರುಳ್ಳಿಗೆ ಮೊಳಕೆ ಬಂದಿದೆ. ಆ ಈರುಳ್ಳಿಗೆ ಮೊಳಕೆ ಕೂಡ ಬಂದಿದೆ. ನನ್ನ ಮಗುವಿನ ಜೊತೆ ಸೇರಿ ನೀವು ಕೊಟ್ಟ ಈರುಳ್ಳಿಯನ್ನು ನಾನು ಹೊಲದಲ್ಲಿ ನಟ್ಟಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ ಅಮ್ಮ. ಆ ಈರುಳ್ಳಿನೇ ನಿನ್ನ ಕಾಪಾಡುತ್ತೆ. ಈರುಳ್ಳಿ ನನ್ನ ಜೀವನವನ್ನು ಸರಿಪಡಿಸುವುದಾ? ನನಗೇನೂ ಅರ್ಥ ಆಗ್ತಾ ಇಲ್ಲ. ನೀವೇ ತಾನೇ ಹೇಳಿದ್ದು ಮೊಳಕೆ ಬಂದ ಈರುಳ್ಳಿಯನ್ನು ನಟ್ಟಿದ್ದೀನಿ ಅಂತ. ಹಾಗಾದರೆ ಇನ್ನು ಸ್ವಲ್ಪ ದಿನದಲ್ಲಿ ಈರುಳ್ಳಿ ಭೂಮಿಯಿಂದ ಹೊರಗೆ ಬರುತ್ತೆ. ಅದನ್ನು ಮಾರಿದ್ರೆ ನಿಮಗೆ ಹಣ ಬರುತ್ತೆ. ಅಯ್ಯೋ, ನೀವು ಕೊಟ್ಟಿದ್ದು ಒಂದೇ ಒಂದು ಈರುಳ್ಳಿ ಮಾತ್ರ. ಆ ಈರುಳ್ಳಿಯನ್ನು 4 ಭಾಗ ಮಾಡಿ ನಾನು ಹೊಲದಲ್ಲಿ ನಟ್ಟಿದ್ದೀನಿ. ಏನೇ ಮಾಡಿದ್ರೂ ಒಂದು 10ರಿಂದ 20 ಈರುಳ್ಳಿ ಬೆಳೆಯುತ್ತೆ ಅಷ್ಟೇ. ಒಂದು 10-20 ಈರುಳ್ಳಿ ನನ್ನ ಜೀವನವನ್ನು ಬದಲಾಯಿಸುತ್ತಾ ಹೇಳಿ ನೋಡೋಣ. ನೋಡ್ತಾ ಇರಿ ತಾಯಿ, ಆ ಈರುಳ್ಳಿನೇ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ. ಹಾಗಂತ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೋದ. ಕನಕ ಆ ದಿನ ಇಡೀ ಕೆಲ್ಸ ಹುಡುಕಿ ಅವಳಿಗೆ ಸಿಗ್ಲಿಲ್ಲ ಅನ್ನೋದ್ರಿಂದ ಮನೆಗೆ ಹೋದ್ಲು. ಹೀಗಿರುವಾಗ ಮರುದಿನ ಬೆಳಗ್ಗೆನೇ ಎದ್ದು ಕನಕ ಮನೆಯಿಂದ ತೋಟಕ್ಕೆ ಹೋದ್ಲು. ಆವಾಗ ತೋಟದಲ್ಲಿ ಸುಮಾರು ಈರುಳ್ಳಿ ಗಿಡಗಳು ಬಂದಿರೋದನ್ನ ಅವಳು ನೋಡಿದ್ಲು. ಅರೆ, ಆಶ್ಚರ್ಯವಾಗಿದೆ. ನಾನು ನೆಟ್ಟಿರೋದು ಒಂದು 10ರಿಂದ 20 ಗಿಡ ಮಾತ್ರ. ಆದ್ರೆ ಇಲ್ಲಿ ಇವಾಗ
ಇಷ್ಟೊಂದು ಗಿಡಗಳು ಬೆಳೀತಿದೆ. ಅಮ್ಮ, ಯಾವುದಕ್ಕೂ ಒಳ್ಳೇದು, ಒಮ್ಮೆ ತೆಗೆದು ನೋಡೋಣ. ಹಾಗೆ ಮೀರಾ ಹಾಗೂ ಕನಕ ಇಬ್ರು ಕೂಡ ಆ ಈರುಳ್ಳಿಗಳನ್ನ ಹೊರಗಡೆ ತೆಗೆದು ನೋಡಿದ್ರು. ನಿಜ ಹೇಳ್ಬೇಕಂದ್ರೆ ಒಂದು 50 ಕೆಜಿ ಈರುಳ್ಳಿನಾದ್ರೂ ಅಲ್ಲಿ ಇತ್ತು. ನೀನು ಹಾಕಿದ್ದು 10-20 ಈರುಳ್ಳಿ ಮಾತ್ರ. ನೀನು ಹೇಗೆ ಇಷ್ಟೊಂದು ಬೆಳೀತಾ ಇದೆ ಕನಕ? ನನಗೆ ಏನೂ ಅರ್ಥ ಆಗ್ತಾ ಇಲ್ಲ ಅತ್ತೆ. ಇವುಗಳೆಲ್ಲ ಹೇಗೆ ಬೆಳೆದವು ಅಂತ ಗೊತ್ತಾಗ್ತಿಲ್ಲ. ಹಾಗಂತ ಕನಕ ಆ ಈರುಳ್ಳಿನ ಅವಳಿಗೆ ಯಾರು ಕೊಟ್ಟಿದ್ದು ಏನ್ ನಡೀತು ಎಲ್ಲಾನು ಹೇಳಿದ್ಲು. ಅಮ್ಮ, ಸಾಮಾನ್ಯ ಜನರು ಯಾರು ಕೂಡ ನಮಗೆ ಸಹಾಯ ಮಾಡಲ್ಲ, ಆದ್ರೆ ದೇವರು ಮಾತ್ರ ನಮಗೆ ಸಹಾಯ ಮಾಡೋದು. ಒಂದು ಈರುಳ್ಳಿಂದ ಇಷ್ಟೊಂದು ಈರುಳ್ಳಿ ಬೆಳೆದಿದೆ ಅಂದ್ರೆ ಖಂಡಿತವಾಗಿ ಅವರು ದೇವರೇ ಆಗಿರ್ಬೇಕು. ಹಾಗಂತ ಮೀರಾ ಹೇಳಿದ್ಲು. ಸರಿಯಾಗಿ ಆ ಸಮಯದಲ್ಲಿ ಶ್ರೀಕೃಷ್ಣ ಅವರ ಮುಂದ್ಗಡೆ ಪ್ರತ್ಯಕ್ಷವಾದ. ತುಂಬ ಚೆನ್ನಾಗಿ ಹೇಳಿದೆ ಮೀರಾ. ಸಣ್ಣ ಮಗುವಾದರೂ ನನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀಯ. ತುಂಬಾ ಧನ್ಯವಾದಗಳು ತಂದೆಯೇ. ನೀವು ಮಾಡಿದ ಸಹಾಯವನ್ನು ನಾವು ಯಾವತ್ತೂ ಮರೆಯುವುದಿಲ್ಲ. ಹಾಗಂತ ಕನಕ ಕೃಷ್ಣನ ಪಾದಗಳಲ್ಲಿ ಬಿದ್ಲು. ನಾನು ಹೇಳಿದ್ದೆ ತಾನೆ, ಈ ಈರುಳ್ಳಿ ನಿನ್ನ ಜೀವನವನ್ನೇ ಬದಲಾಯಿಸುತ್ತೆ ಅಂತ. ಇನ್ಮುಂದೆ ನಿನಗೆ ಒಳ್ಳೆಯದೇ ಆಗುತ್ತೆ. ಹಾಗೆ ಶ್ರೀಕೃಷ್ಣ ಅವರೆಲ್ಲರನ್ನೂ ಕೂಡ ಆಶೀರ್ವಾದ ಮಾಡಿ ಮಾಯವಾದ. ಆಮೇಲೆ ಮನೋಹರಿ ಹಾಗೂ ಕನಕ ಇಬ್ರು ಆ ಈರುಳ್ಳಿಗಳನ್ನ ಮಾರಿ ಹಣ ಸಂಪಾದನೆ ಮಾಡಿದ್ರು. ಪುನಃ ಮೀರಾ ಹಾಗೂ ಕನಕ ಇಬ್ರು ಸೇರಿ ಅವ್ರ ತೋಟದಲ್ಲಿ ಈರುಳ್ಳಿ ಬೆಳೆನ ಬೆಳೆಸಿದ್ರು. ಅದ್ರಲ್ಲೂ ಕೂಡ ಸುಮಾರು ಈರುಳ್ಳಿಗಳು ಸಿಕ್ತು. ಹಾಗೆ ಅವರೆಲ್ಲರೂ ತುಂಬಾ ಖುಷಿಯಾಗಿದ್ರು.